ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಹಿಮಕುಂದ ಮೃಣಾಲಾಭಂ ದೈತ್ಯಾನಾಂ ಪರಮಂ ಗುರುಂ ಸರ್ವಶಾಸ್ತ್ರಂ ಪ್ರವಕ್ತಾರಂ ಭಾರ್ಗವಂ ಪ್ರಣಮಾಮ್ಯಹಂ. ನಮಸ್ತೆ. ಆಸ್ಟ್ರೋ ಆಚಾರ್ಯ ಗುರೂಜಿ ವಾಹಿನಿಗೆ ತಮ್ಮೆಲ್ಲರಿಗೂ ಸ್ವಾಗತ. ವಾಹಿನಿಯನ್ನು ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡುವಂಥ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಶುಕ್ರನ ಮಿಥುನ ಪ್ರವೇಶದ ವಿಶ್ಲೇಷಣೆಗೆ ಸ್ವಾಗತ. ಇದೇ ಮೇ 14ರಂದು ಶುಕ್ರ ಗ್ರಹವು ಮಿಥುನ ರಾಶಿಯನ್ನು ಪ್ರವೇಶಿಸಲಿದೆ. ಮುಂದೆ ಸುಮಾರು 25 ದಿನಗಳವರೆಗೆ ಅಂದರೆ ಜೂನ್ 8ರವರೆಗೆ ಅಲ್ಲಿ ಶುಕ್ರ ಗ್ರಹವು ಮಿಥುನ ರಾಶಿಯಲ್ಲಿರುವಂತಹ ಘಟನೆ ಜರುಗುತ್ತೆ. ಕ್ಷಿಪ್ರವಾಗಿ ರಾಶಿ ಪರಿವರ್ತನೆ ಮಾಡುವಂತಹ ಸಾಲಿಗೆ ಶುಕ್ರನು ಸೇರ್ತಾನೆ. ಸೂರ್ಯ, ಬುಧ, ಶುಕ್ರ, ಮಂಗಳ ಇವೆಲ್ಲರೂ ಕ್ಷಿಪ್ರವಾಗಿ ತಮ್ಮ ರಾಶಿಯನ್ನು ಬದಲು ಮಾಡ್ತಾ ಇರುವಂಥ ಗ್ರಹಗಳಾಗಿವೆ. ಹಾಗಾಗಿ ಇಲ್ಲಿ ಶುಕ್ರನ ಈ ಪರಿವರ್ತನೆ ಈ ಬಾರಿ 25 ದಿನಗಳಲ್ಲಿ ಮಹತ್ತರವಾದ ಉತ್ತಮ ಫಲವನ್ನು ಜಗತ್ತಿಗೂ ಹಾಗೂ ರಾಶಿಗಳ ಮೇಲೂ ನೀಡುವಂಥದ್ದಿರುತ್ತೆ. ನಿಮಗೆಲ್ಲ ಗೊತ್ತಿರುವಂತೆ ಶುಕ್ರನು ನಮಗೆ ಭಾಗ್ಯಕಾರಕನು, ಧನಕಾರಕನು, ಸುಖಕಾರಕನು, ಭೋಗ ವಿಷಯಗಳಿಗೆ ಕಾರಕನು. ಅಲ್ಲದೆ ವೈವಾಹಿಕ ಜೀವನ, ದಾಂಪತ್ಯ ಜೀವನ, ಪತಿ ಪತ್ನಿಯವರ ಬಾಂಧವ್ಯ, ಲೈಂಗಿಕವಾದ ಕಾಮನೆಗಳು, ಲೈಂಗಿಕವಾದ ತೃಪ್ತಿಗಳು ಅಥವಾ ಲೈಂಗಿಕವಾದ ವಿಚಾರಗಳಿಗೆ ಶುಕ್ರನು ಕಾರಕತ್ವವನ್ನು ಹೊಂದಿದ್ದಾನೆ. ಅದೇ ರೀತಿ ಶುಕ್ರ ದಶೆ ಅನ್ನೋದು ಬಹಳಷ್ಟು ಜನಜನಿತವಾದಂಥ ಪ್ರಸಿದ್ಧವಾದ ಒಂದು ವಿಶ್ಲೇಷಣೆ ಆಗಿರುತ್ತೆ. ಶುಕ್ರ ದಶೆ ಅಂದರೆ ಆತನಿಗೆ ಯಾರಿಗೆ ಶುಕ್ರನ ಒಂದು ಒಲುಮೆ ಇರುತ್ತೆ, ಹಾಗಾಗಿ ಶುಕ್ರ ದಶೆ ಬಂದಿದೆ ಅಥವಾ ಆತನಿಗೆ ಸಿರಿ ಸಂಪತ್ತುಗಳು, ಸೌಭಾಗ್ಯಗಳು ಒದಗಿ ಬಂದಿವೆ ಅನ್ನೋದು. ಸಾಮಾನ್ಯವಾಗಿ ಶುಕ್ರ ದಶೆಯು ಅದು ಅವರವರ ಒಂದು ನಕ್ಷತ್ರದ ಜನ್ಮ ರಾಶಿಯ ಮೇಲೆ ಬರತಕ್ಕಂಥ ವಿಚಾರ, ಕುಂಡಲಿಯ ವಿಚಾರ ಬರತಕ್ಕಂಥ ವಿಚಾರ ಆಗಿರುತ್ತೆ. ಆದರೆ ಈ ಗೋಚಾರ ಅಂತ ಹೇಳಿದ್ರೆ ರನ್ನಿಂಗ್ ಪ್ಲಾನೆಟರೀಸ್ ಅಂತ ಹೇಳಿದ್ರು, ಅಂತಹ ಗೋಚಾರದಲ್ಲಿ ಶುಕ್ರನ ಒಂದು ಒಲುಮೆ ಹಲವು ರಾಶಿಗಳಿಗೆ ಆಗಾಗ ಬರ್ತಾ ಇರುತ್ತೆ. ಅದನ್ನೇ ಒಂದು ಸಾಮಾನ್ಯ ಪರಿಕಲ್ಪನೆಯಲ್ಲಿ ಶುಕ್ರ ದಶೆ ಅಥವಾ ಶುಕ್ರನ ಒಲುಮೆ ಅಂತ ಹೇಳ್ಬೋದಾಗಿದೆ. ಹಾಗಾಗಿ ದಶ ಬೇರೆ, ಜೊತೆಗೆ ಶುಕ್ರನ ಗೋಚಾರದ ಒಲುಮೆ ಬೇರೆ ಬೇರೆನೇ ಆಗಿರುತ್ತೆ. ಹಾಗಾಗಿ ಈಗ ಈ ಶುಕ್ರನ ಗೋಚಾರವು ಈ ಬಾರಿ ಸುಮಾರು 7 ರಾಶಿಗೆ ಅದ್ಭುತವಾದ ಉತ್ತಮ ಫಲವನ್ನು ಕೊಡುವಂಥದ್ದು ಈ ಸಂಕೇತವಾಗಿ ಕಂಡುಬರುತ್ತೆ. ಜೊತೆಗೆ ಮಿಥುನ ರಾಶಿಯಲ್ಲಿ ಶುಕ್ರನ ಒಂದು ಅಸ್ತಿತ್ವ ಈ ಬಾರಿ ಗುರುವಿನ ಜೊತೆಗೆ ಆಗುತ್ತೆ. ಅಲ್ಲಿ ಈಗಾಗಲೇ ಗುರು ಭಗವಾನರು ರುಜುಗತಿಯನ್ನು ಪಡೆದು ಅಲ್ಲಿ ಮಿಥುನದಲ್ಲಿದ್ದಾರೆ. ಆ ಮಿಥುನದಲ್ಲಿದ್ದಂತಹ ಗುರುವಿನ ಜೊತೆಗೆ ಶುಕ್ರನು ಸಹ ಅಲ್ಲಿ ಮಿಥುನವನ್ನು ಪ್ರವೇಶಿಸುವ ಕಾರಣ ಅಲ್ಲಿ ಗುರು ಶುಕ್ರರ ಸಂಯೋಜನೆ ಆಗುವಂಥದ್ದು. ವಾಸ್ತವವಾಗಿ ಗುರು ಶುಕ್ರರು ಪರಸ್ಪರವಾದ ವಿರುದ್ಧವಾದ ಭಾವನೆಗಳನ್ನು ಹೊಂದಿರ್ತಾರೆ. ಗುರುವು ದೇವಗುರುವಾಗಿಯೂ ಜೊತೆಗೆ ಶುಕ್ರನು ದೈತ್ಯ ಗುರು ಅಥವಾ ದೈತ್ಯ ಮಂತ್ರಿಯಾಗಿಯೂ ಇದ್ದಾರೆ. ಆದರೆ ಇಲ್ಲಿ ಶುಭ ಫಲವನ್ನು ಕೊಡುವಾಗ ಇಬ್ಬರ ಶುಭ ಫಲವನ್ನು ಯಾರ್ಯಾರಿಗಿರೋದು ಖಂಡಿತ ಅದು ಯಾವುದೇ ತಾರತಮ್ಯವಿಲ್ಲದೆ ಎಲ್ಲರಿಗೂ ಸಿಗುವಂತಿರುತ್ತೆ. ಜೊತೆಗೆ ಇದೇ ಕಾಲದಲ್ಲಿ ಸಾರ್ವಜನಿಕವಾದ ಉತ್ತಮ ಫಲಗಳು ವ್ಯಕ್ತವಾಗಿವೆ. ಈ ಮೇ 14ರಿಂದ ಜೂನ್ 8ರವರೆಗೆ ಶುಕ್ರನ ಮಿಥುನ ವಾಸದಲ್ಲಿ ಅನೇಕ ರೀತಿಯ ಶುಭ ಮಂಗಲ ಕಾರ್ಯಗಳು, ವ್ಯಾಪಾರ ಉದ್ಯಮಗಳು ಅಭಿವೃದ್ಧಿ ಆಗುವಂಥದ್ದು, ದಾಂಪತ್ಯ ಜೀವನಗಳು ಅನುಕೂಲ ಆಗುವಂಥದ್ದು, ವಿವಾಹ ಅಪೇಕ್ಷರಿಗೆ ಹಲವರಿಗೆ ಈಗ ಮದುವೆ ಮುಂಜಿ ಫಿಕ್ಸ್ ಆಗುವಂಥದ್ದು, ಆದರೆ ಸಂತಾನ ಅಪೇಕ್ಷಿತರಿಗೆ ಸಂತತಿ ಆಗುವಂಥದ್ದು, ಮನೆ ಭೂಮಿ ಯಂತ್ರ ವಾಹನ ಕೊಳ್ಳುವಂಥ ಅಪೇಕ್ಷಿತರಿಗೆ ಅಂಥದ್ದೆಲ್ಲ ಈಗ ಅನುಕೂಲವಾಗಿ ಬರುವಂಥದ್ದು. ಜೊತೆಗೆ ವಿವಿಧ ರೀತಿಯ ಉದ್ಯಮ, ವ್ಯಾಪಾರ, ಕೃಷಿ ಚಟುವಟಿಕೆಗಳಿರ್ಬೋದು ಅಥವಾ ಕಲಾರಂಗ, ಮಾಧ್ಯಮ, TV, ಸಿನಿಮಾ, ಸೀರಿಯಲ್ನಂಥ ವಿಚಾರ ಇರ್ಬೋದು. ಈ ಹಲವಾರು ಕ್ಷೇತ್ರದ ಒಂದು ಅಭಿವೃದ್ಧಿ ಕಾರ್ಯಗಳು ಅಥವಾ ಅಲ್ಲಿ ಅವಕಾಶಗಳು ಈಗ ಹಲವರಿಗೆ ಸಿಗುತ್ತೆ. ಇನ್ನು ವಿಶೇಷವಾಗಿ ಯುವ ವರ್ಗಕ್ಕೆ ಈ ಒಂದು ಶುಕ್ರನಿಂದ ಫಲವಾಗಿ ಅತ್ಯುತ್ತಮವಾದ ಅವಕಾಶಗಳು ಸಿಗುವಂಥದ್ದು. ವಿದ್ಯಾರ್ಥಿಗಳಿಗೆ, ಯುವಕರಿಗೆ, ಸಾಧಕರಿಗೆ ಅವರ ಒಂದು ಏನೇನು ಕನಸು ಅಥವಾ ಗುರಿಯನ್ನು ತಲುಪಲಿಕ್ಕೆ ಈ ಶುಕ್ರನ ಮಿಥುನ ರಾಶಿಯ ವಾಸವು ಸಹಾಯಕ ಆಗಲಿದೆ. ಹಾಗಾಗಿ ವಾಸ್ತವವಾಗಿ ಸಾರ್ವತ್ರಿಕ ಫಲದಲ್ಲಿ ಶುಕ್ರನು ಈ ಬಾರಿ ಗುರುವಿನ ಜೊತೆಗೆ ಸೇರೋದ್ರಿಂದ ಹಲವಾರು ಉನ್ನತವಾದ ಆದರ್ಶವಾದ ಫಲಗಳಿಗೆ ಜಗತ್ತಿಗೆ ಕೊಡುವಂಥದ್ದಿರ್ತಾನೆ. ಜೊತೆಗೆ ಹಲವಾರು ಶಾಂತಿ ಸಂಧಾನಗಳು, ಸುಖ ಸುಸೂತ್ರದ ರಾಜಿ ಸಂಧಾನಗಳು ಜಗತ್ತಿನಾದ್ಯಂತ ಆಗ್ಬೋದು. ಯುದ್ಧ ಸನ್ನಿವೇಶಗಳು ಸ್ವಲ್ಪ ತಣ್ಣಗಾಗಿ ವ್ಯಾಪಾರ, ಉದ್ಯಮ ಅಥವಾ ಇನ್ನಿತರ ವಿಚಾರಗಳು ಈಗ ಸ್ವಲ್ಪ ಮೇಲ್ದರ್ಜೆಗೆ ಬರ್ಬೋದು. ಧಾರ್ಮಿಕ ಜಾಗೃತಿ, ಸಾಂಸ್ಕೃತಿಕ ಜಾಗೃತಿ, ಆಧ್ಯಾತ್ಮಿಕ ಜಾಗೃತಿ ಎಲ್ಲವೂ ಆಗುವಂಥದ್ದು. ಜಗತ್ತಿನಾದ್ಯಂತ ಶುಭ ಮಂಗಲ ಕಾರ್ಯಗಳ ಪರ್ವಕ್ಕೆ ಈ ಗುರು ಶುಕ್ರರು ನಾಂದಿ ಹಾಡಲಿದ್ದಾರೆ. ಹಾಗಾಗಿ ಶುಭ ಗ್ರಹಗಳ ಪಟ್ಟಿಯಲ್ಲಿ ಅಗ್ರಗಣ್ಯವಾಗುವುದು ಗುರು ಮತ್ತು ಶುಕ್ರರು. ಆ ಗುರುವಿಗೆ ಅಗ್ರಸ್ಥಾನ, ಆಮೇಲೆ ಶುಕ್ರನಿಗೆ, ಆಮೇಲೆ ಬುಧ, ಚಂದ್ರ ಇತ್ಯಾದೆಲ್ಲ ಬರ್ತಾರೆ. ಆದರೆ ವಿಶೇಷವಾಗಿ ಆ 2 ಶುಭ ಗ್ರಹಗಳು ಈ ಬಾರಿ ಮಿಥುನ ರಾಶಿಯಲ್ಲಿರುವ ಕಾರಣ ಜಗತ್ತಿನಾದ್ಯಂತ ಅನೇಕ ಶುಭ ಸೂಚನೆಗಳು, ಶುಭ ಲಕ್ಷಣಗಳು, ಜೊತೆಗೆ ಮಂಗಳದ ಒಂದು ವಿಶೇಷವಾದ ವಿಚಾರಗಳು, ಸಮಾಚಾರಗಳು ಜಗತ್ತಿನಾದ್ಯಂತ ಬರ್ಬೋದಾಗಿದೆ. ಇವೆಲ್ಲವೂ ಸಾರ್ವತ್ರಿಕ ಫಲ ಶುಕ್ರನ ಮಿಥುನ ಗೋಚಾರ ಮೇ 15ರಿಂದ ಜೂನ್ 8ರವರೆಗೆ. ಇನ್ನು ರಾಶಿಗಳ ಮೇಲೆ ಯಾವ ರೀತಿ ಪರಿಣಾಮ ಬರುತ್ತೆ ಅಂತ ಗಮನಿಸಿದಾಗ ಮೊದಲು ಮೇಷರಾಶಿ.
ಮೇಷರಾಶಿಗೆ ಇಲ್ಲಿ ಶುಕ್ರನ ಒಂದು ಅಸ್ತಿತ್ವ ನಿಮ್ಮ ರಾಶಿಯಿಂದ ತೃತೀಯ ಅಥವಾ 3ನೇ ಸ್ಥಾನದಲ್ಲಿ ಆಗುವಂಥದ್ದು. 3ನೇ ಭಾಗದಲ್ಲಿ ಆಗುವಂಥ ಶುಕ್ರನು ನಿಮಗೆ ಜಯವನ್ನು, ಸುಖವನ್ನು, ಲಾಭವನ್ನು, ಯಶಸ್ಸನ್ನು ಕೊಡ್ತಾನೆ. ನಿಮ್ಮ ಮೇಲೆ ಇತರ ಗ್ರಹಗಳಿಂದ ಆಗುವಂಥ ಅಡ್ಡ ಪರಿಣಾಮ, ಉದಾಹರಣೆಗೆ ಶನಿಯಿಂದ, ಮಂಗಳನಿಂದ ಅಡ್ಡ ಪರಿಣಾಮ ಇದ್ದರೂ ಸಹಿತ ಈಗ ಶುಕ್ರನಿಂದ ಆಗುವ ಉತ್ತಮ ಪರಿಣಾಮ ನಿಮಗೆ ಲಾಭವನ್ನು, ಸುಖವನ್ನು, ಜಯವನ್ನು ಕೊಳ್ಳಿದೆ. ಅಲ್ಲಿ ಹಿಂದೆಯೇ ನಿಮಗೆ ಮಂಗಳನ ಗೋಚಾರ, ರವಿಯ ಗೋಚಾರ ಎಲ್ಲವೂ ನಿಮಗೆ ವಿರುದ್ಧವಾಗಿತ್ತು. ಆದರೆ ಈಗ ಬಂದಂತಹ ಈ ಶುಕ್ರನ ಗೋಚಾರವು ನಿಮಗೆ ಹಿಂದಿನ ಅಡೆತಡೆಗಳನ್ನು ನಿವಾರಣೆ ಮಾಡಿ ಜಯ, ಸುಖ, ಲಾಭ, ಯಶಸ್ಸನ್ನು ಕೊಳ್ಳಿದೆ. ಬಂಧುಗಳಿಂದ, ಮಿತ್ರರಿಂದ ಸಹಾಯ ಸಿಗಲಿದೆ. ಇನ್ನು ಭೂಮಿ ವ್ಯವಹಾರ, ರಿಯಲ್ ಎಸ್ಟೇಟ್ ಅಥವಾ ಭೂಮಿಗೆ ಸಂಬಂಧಪಟ್ಟ ಕೆಲಸ ಕಾರ್ಯಗಳು ಮುನ್ನಡೆ ಆಗಬಹುದಾಗಿದೆ. ವ್ಯಾಪಾರಿಗಳಿಗೆ ಅಭಿವೃದ್ಧಿ, ಉದ್ಯಮಿಗಳಿಗೆ ಪ್ರಗತಿ, ಯುವಕರಿಗೆ, ಸಾಧಕರಿಗೆ ಅಥವಾ ವಿದ್ಯಾರ್ಥಿಗಳಿಗೆ ಸಹ ಅನೇಕ ರೀತಿಯ ಶುಭ ಫಲಗಳು ನಿಗದಿಯಾಗಿವೆ. ಇನ್ನು ಗೃಹಿಣಿಯರು, ಮಹಿಳೆಯರಿಗೆ ಸಹ ಮನೆಯಲ್ಲಿ ನೆಮ್ಮದಿ ವಾತಾವರಣ, ಅನೇಕ ರೀತಿಯ ಇಷ್ಟದ ವಸ್ತುಗಳನ್ನು ಕೊಂಡುಕೊಳ್ಳುವಂಥ ಅವಕಾಶಗಳು ಮೇಷರಾಶಿಗೂ ಒದಗಿ ಬರುತ್ತೆ. ಆಸಕ್ತಿ ಉಳ್ಳಂಥ ಮೇಷರಾಶಿಗಳು ಕೊನೆಗೆ ಹೇಳತಕ್ಕಂಥ ಶುಕ್ರನಿಗೆ ಸಂಬಂಧಿಸಿದ ಶ್ಲೋಕ, ಪ್ರಾರ್ಥನೆ, ದೇವತಾ ಶ್ಲೋಕ ಹೇಳ್ಕೊಬೋದು. ಇನ್ನು ವೃಷಭ ರಾಶಿಗೆ ನಿಮ್ಮ ರಾಶಿಯಾಧಿಪತಿಯೇ ಶುಕ್ರ. ಆತನು ಈಗ ಧನಸ್ಥಾನದಲ್ಲಿ ಬಂದಿದ್ದಾನೆ. ಧನಸ್ಥಾನದಲ್ಲಿ ಆತನು ಲಾಭವನ್ನು, ಜಯವನ್ನು, ಸುಖವನ್ನು ಕೊಡ್ತಾನೆ. ನಾನಾ ಮೂಲಗಳಿಂದ ಈಗ ವೃಷಭ ರಾಶಿಯವರಿಗೆ ಧನ ಲಾಭ ಆಗುತ್ತೆ. ವಿವಿಧ ರೀತಿಯ ಹೂಡಿಕೆಗೆ ಮಾಡಿದವರಿಗೆ ಆ ಹೂಡಿಕೆಗಳಿಂದ ಪ್ರತಿಫಲಗಳು ಅಥವಾ ರಿಟರ್ನ್ಸ್ಗಳು ಈಗ ಬರುವಂಥದ್ದು. ಜೊತೆಗೆ ಆಕಸ್ಮಿಕ ಧನಲಾಭ ಅಥವಾ ಭಾಗ್ಯೋದಯ ಆಗುವಂಥ ಅವಕಾಶಗಳು. ವೃತ್ತಿಯಲ್ಲಿದ್ದವರಿಗೆ ವೃತ್ತಿಯಲ್ಲಿ ಅವರಿಗೆ ಪ್ರಗತಿ ಆಗುತ್ತೆ, ಅವಕಾಶಗಳು ಸಿಗುತ್ತೆ. ಉದ್ಯೋಗದಲ್ಲಿವರಿಗೆ ಉದ್ಯೋಗದಲ್ಲಿ ಪ್ರಗತಿ ಸಿಗುವಂಥದ್ದು. ಈ ವ್ಯಾಪಾರ, ಉದ್ಯಮ, ಇಂಡಸ್ಟ್ರಿ, ಕೈಗಾರಿಕೆ ನಡೆಸುವವರಿಗೆ ಅವರಿಗೂ ಉತ್ತಮವಾದ ಲಾಭಗಳು ನಾನಾ ಮೂಲಗಳಿಂದ ಬರುವಂಥದ್ದು. ಇನ್ನು ಯಾರಿಗೆ ಸಂತಾನ ಅಪೇಕ್ಷಿಸುವವರಿಗೆ ಸಂತತಿ ಫಲ ಸಹ ಒಂದು ಶುಕ್ರನ ಅನುಗ್ರಹದಿಂದ ಈಗ ಒದಗಿ ಬರ್ಬೋದು. ವಿವಾಹ ಅಪೇಕ್ಷಿತರಿಗೆ ವಿವಾಹ ಫಿಕ್ಸ್ ಆಗುವಂಥದ್ದು. ಈ ರೀತಿ ಹಣಕಾಸು, ಆರೋಗ್ಯ, ನಿಮ್ಮ ವೈಯಕ್ತಿಕ ಜೀವನ, ಆಧ್ಯಾತ್ಮಿಕ ವಿಚಾರ ಎಲ್ಲ ವಿಚಾರಗಳು ಸಹ ಶುಕ್ರನ ವಿಶೇಷವಾದ ಒಂದು ಆರಾಮದಾಯಕ ಫಲ ನಿಮಗೆ ಸಿಗಲಿದೆ. ಬಂಧು ಮಿತ್ರರ ಬಾಂಧವ್ಯ ವೃದ್ಧಿಯಾಗಲಿದೆ. ಹಿಂದೆ ಮಾಡಿದಂಥ ಸಾಲ ಅಥವಾ ಹಣಕಾಸಿನ ಬಾಧ್ಯತೆಗಳನ್ನು ಈಗ ತೀರಿಸಿಕೊಂಡು ನೀವು ಉತ್ತಮವಾದ ಹಣಕಾಸಿನ ಸಮೃದ್ಧಿಯನ್ನು, ಸುದೃಢತೆಯನ್ನು ಕೊಡುತ್ತಾ ನಿಮ್ಮ ಶುಕ್ರನು ಈಗ ರಾಶಿಯಾಧಿಪತಿಯಾಗಿ ಮಿಥುನದಲ್ಲಿ ಕೊಡಲಿದ್ದಾನೆ. ಅದನ್ನು ಸದುಪಯೋಗಪಡಿಸಿಕೊಳ್ಳಿ. ಆಸಕ್ತಿ ಉಳ್ಳಂಥ ವೃಷಭದವರು ಕೊನೆಗೆಳೆದಕ್ಕಂಥ ಶುಕ್ರನಿಗೆ ಸಂಬಂಧಿತ ದೇವತಾ ಶ್ಲೋಕ, ಪ್ರಾರ್ಥನೆಗಳನ್ನು ಹೇಳ್ಕೊಬೋದು. ಇನ್ನು ಮಿಥುನ ರಾಶಿಗೆ ಈ ಒಂದು ಶುಕ್ರನ ನಿಮ್ಮ ಜನ್ಮರಾಶಿಗೆ ಶುಕ್ರನು ಬರಲಿದ್ದಾನೆ. ಜನ್ಮರಾಶಿಯಲ್ಲಿ ಶುಕ್ರನು ಸ್ವಲ್ಪ ಸಮ್ಮಿಶ್ರ ಫಲವನ್ನು ಕೊಡ್ತಾನೆ. ಅಂದರೆ ತುಂಬ ಆತಂಕ, ಚಿಂತೆಯನ್ನು ಕೊಡೋದಿಲ್ಲ ಅಥವಾ ಕಷ್ಟ ನಿಷ್ಠುರಗಳನ್ನು ಕೊಡೋದಿಲ್ಲ. ಕೆಲವೊಂದು ಹಣಕಾಸಿನ ವಿಚಾರದಲ್ಲಿ ಎಚ್ಚರಿಕೆ ಬೇಕಾಗುತ್ತೆ. ಹಣಕಾಸಿನ ಆಗಮ ಸ್ವಲ್ಪ ನಿಧಾನ ಆಗುವಂಥದ್ದು. ಬಂದಂಥ ಹಣವನ್ನು ನೀವು ತಪ್ಪು ಹೂಡಿಕೆ ಮಾಡೋದಾಗಲಿ ಅಥವಾ ದುಶ್ಚಟಗಳಿಗೆ, ದುರ್ವ್ಯಸನಗಳಿಗೆ, ದುಂದುವೆಚ್ಚಕ್ಕೆ ನೀವು ಖರ್ಚು ಮಾಡುವಂಥ ಪ್ರಮೇಯ ಅಥವಾ ಅಂಥ ಬುದ್ಧಿಗಳು ಬರ್ತವೆ. ಅಥವಾ ಅಂಥ ಒಂದು ಮಿತ್ರರ ಸಲಹಾ ಸೂಚನೆ ಬಂದು ನೀವು ಹಣವನ್ನು ಪೋಲು ಮಾಡುವಂಥ ಬುದ್ಧಿಯೆಲ್ಲ ಬರುತ್ತೆ. ಹಾಗಾಗಿ ಆ ಬಗ್ಗೆ ಸ್ವಲ್ಪ ಎಚ್ಚರ. ಧನದ ಒಂದು ಹರಿವು ಚೆನ್ನಾಗಿರುತ್ತೆ. ಆದರೆ ಹರಿದು ಬಂದಂಥ ಧನವನ್ನು ದುರುಪಯೋಗ ಮಾಡದೆ ಅಥವಾ ಅನಾವಶ್ಯಕ ಖರ್ಚು ಮಾಡದೆ ಅಥವಾ ಇನ್ನಿತರ ಯಾವುದೇ ರೀತಿಯ ದುಂದುವೆಚ್ಚಕ್ಕೆ, ದುರ್ಬಳಕೆಗೆ ಉಪಯೋಗ ಮಾಡದೆ ಅದನ್ನು ಕ್ಷೇಮವಾಗಿ ನೀವು ಹೂಡಿಕೆ ಮಾಡೋದು ಅಥವಾ ಉಳಿತಾಯ ಮಾಡೋದನ್ನು ಗಮನಿಸ್ಕೋಬೇಕಾಗುತ್ತೆ ಮಿತ್ರದವರು. ಆಸಕ್ತಿ ಇದ್ದರೆ ಕೊನೆಗೆಳೆದಕ್ಕಂಥ ಶುಕ್ರನಿಗೆ ಸಂಬಂಧಿಸಿದ ಶ್ಲೋಕ, ಪ್ರಾರ್ಥನೆ ಹೇಳ್ಕೊಬೋದು. ಇನ್ನು ಕಟಕ ಅಥವಾ ಕರ್ಕಾಟಕಕ್ಕೆ ನಿಮ್ಮ ರಾಶಿಯ ವ್ಯಯ ಅಥವಾ 12ನೇ ಸ್ಥಾನದಲ್ಲಿ, ಇದನ್ನು ನಷ್ಟ ಭಾವ ಎಂದು ಕರೀತಾರೆ. ಹಾಗಾಗಿ ಅನೇಕ ರೀತಿಯ ನೀವು ನಷ್ಟ ಅಥವಾ ಖರ್ಚುಗಳಿಗೆ ನಿಮಗೆ ಮನಸ್ಸು ಪ್ರೇರಣೆ ಮಾಡುತ್ತೆ. ದುಂದು ವೆಚ್ಚ ಮಾಡಲಿಕ್ಕೆ, ದುರುಪಯೋಗ ಮಾಡಲಿಕ್ಕೆ ಅಥವಾ ನಿಮ್ಮ ಒಂದು ಯಾವುದಾದ್ರು ಶೋ ಆಫ್ ಅಂತ ಹೇಳ್ತೇವೆ, ಪ್ರದರ್ಶನ ಅಥವಾ ಆಡಂಬರ ಅಂತ ಹೇಳ್ತಾರೆ, ಅಥವಾ ಪ್ರದರ್ಶನ ಅಥವಾ ಆಡಂಬರಕ್ಕಾಗಿ, ಡಾಂಬಿಕತೆಗಾಗಿ ನೀವು ಖರ್ಚು ಮಾಡೋದಾಗಲಿ ಅಥವಾ ಇತರರ ಹೊಗಳಿಕೆಗೆ, ಇತರರ ಮೆಚ್ಚಿಸುವಿಗಾಗಿ ನೀವು ನಿಮ್ಮೊಂದು ಸಾಮರ್ಥ್ಯ ಮೀರಿ ಖರ್ಚು ಮಾಡುವಂಥದ್ದೆಲ್ಲ ಇರುತ್ತೆ. ಅದನ್ನೆಲ್ಲ ಗಮನಿಸ್ಕೊಂಡು ಸ್ವಲ್ಪ ನಿಯಂತ್ರಣ ಮಾಡ್ಕೋಬೇಕು. ಜೊತೆಗೆ ವೃತ್ತಿ, ವ್ಯಾಪಾರ, ಉದ್ಯೋಗದಲ್ಲಿ ಸಹ ಹಾಗೆ ನಿಮಗೆ ಅನಾವಶ್ಯಕವಾದ ಖರ್ಚುಗಳು ಜಾಸ್ತಿ ಬರ್ಬೋದು. ಅಥವಾ ನಿಮ್ಮ ಮಿತ್ರರು, ಬಂಧುಗಳ ಮೂಲಕವಾಗಿ ನಿಮಗೆ ಏನಾದರೂ ಹಣಕಾಸಿನ ಖರ್ಚು ಆಗುವಂಥ ಕೆಲವು ಪ್ರಮೇಯಗಳ ಒಂದು ಸಲಹೆ ಸೂಚನೆಗಳು ಸಹ ಬರ್ಬೋದು. ಆ ಬಗ್ಗೆ ಸ್ವಲ್ಪ ಎಚ್ಚರಿಕೆಯನ್ನು ಗಮನಿಸಬೇಕು. ಒಟ್ಟಿನಲ್ಲಿ ಹಣಕಾಸಿನ ಖರ್ಚು ವೆಚ್ಚಗಳ ಬಗ್ಗೆ ನಿಯಂತ್ರಣವನ್ನು ನೀವು ಹಿಡಿತದಲ್ಲಿ ಇಟ್ಕೋಬೇಕು ಕಟಕದವರು. ಅದರ ಹೊರತು ಹೆಚ್ಚೇನು ತೊಂದರೆ ಇಲ್ಲ. ಇನ್ನು ಸಿಂಹರಾಶಿಗೆ ಈ ಲಾಭ ಸ್ಥಾನ ಶುಕ್ರನು ಅತ್ಯಂತ ಲಾಭದಾಯಕವಾಗಿ ನಿಮಗೆ ಪರಿವರ್ತನೆ ಕೊಡುವಂಥ ಏಕೈಕ ರಾಶಿ ಈ ಶಿವರಾಶಿ ಆಗಿರುತ್ತೆ. ಅನೇಕ ರೀತಿಯ ಲಾಭ, ಜಯ, ಸುಖಗಳು, ವ್ಯಾಪಾರ, ಉದ್ಯಮದಲ್ಲಿ ಪ್ರಗತಿ, ಹಣಕಾಸಿನ ಅರಿವು ಚೆನ್ನಾಗುತ್ತೆ. ಯಾವುದೇ ರೀತಿಯ ಆರಂಭ ಮಾಡಲಿಕ್ಕೆ ಹೊಸ ಅವಕಾಶಗಳು ಎಲ್ಲ ಸಿಗುತ್ತವೆ. ಮಿತ್ರರಲ್ಲಿ, ಬಂಧುಗಳಲ್ಲಿ ಸಹಕಾರ, ಕೃಷಿ ಕ್ಷೇತ್ರದವರಿಗೆ ಹೆಚ್ಚಿನ ಒಂದು ಅಭಿವೃದ್ಧಿ ಸಿಗುತ್ತೆ. ಆದಾಯ ಹೆಚ್ಚಳ ಆಗುವಂಥದ್ದು. ಜೊತೆಗೆ ವ್ಯಾಪಾರ, ವೃತ್ತಿ, ಹೊಸದರ ಆರಂಭಕ್ಕೆ ಸಹ ಈಗ ಅವಕಾಶಗಳು ಅಥವಾ ಕೆಲವರಿಗೆ ಸ್ಥಳಾವಕಾಶ ಇತ್ಯಾದಿಗಳ ಸಿಗಲಿದೆ. ಹಾಗಾಗಿ ಅನೇಕ ರೀತಿಯ ಮಿತ್ರರಿಗೋ, ಬಂಧುಗಳಿಗೋ ಅಥವಾ ನಿಮ್ಮ ಇಷ್ಟ ಮಿತ್ರರ ಜೊತೆಗೋ ಬೆಳೆಯುವಂಥ ಅವಕಾಶ, ಅವರಿಂದ ನಿಮಗೆ ಸಹಾಯ ಆಗುವಂಥ ಅವಕಾಶ, ಉದ್ಯೋಗ, ವೃತ್ತಿ, ವ್ಯಾಪಾರದಲ್ಲಿ ಅನೇಕ ರೀತಿಯ ಲಾಭದಾಯಕವಾದ ಪ್ರತಿಫಲವನ್ನು ಶಿವರಾಶಿಯವರು ಪಡೆಯಬಹುದು. ಯುವಕರಿಗೆ, ವಿದ್ಯಾರ್ಥಿಗಳಿಗೆ, ಸಾಧಕರಿಗೆ ಸಹ ಅವರ ಕನಸನ್ನು, ಗುರಿಯನ್ನು ತಲುಪಲಿಕ್ಕೆ ಶುಕ್ರನ ಸಹಾಯ ಅದ್ಭುತವಾಗಿ ಈಗ ಸಿಗಲಿದೆ. ಇದನ್ನು ಸದುಪಯೋಗಪಡಿಸಿಕೊಳ್ಳಿ. ಮೇ 14ರಿಂದ ಜೂನ್ 8ರವರೆಗೆ ಆಸಕ್ತಿ ಇದ್ದರೆ ಕೊನೆಗೆಳೆದಕ್ಕಂಥ ಶುಕ್ರನಿಗೆ ಸಂಬಂಧಿಸಿದ ಶ್ಲೋಕ, ಪ್ರಾರ್ಥನೆ ಹೇಳ್ಕೊಬೋದು. ಇನ್ನು ಕನ್ಯಾರಾಶಿಗೆ ನಿಮ್ಮ ರಾಶಿಯಿಂದ ಕರ್ಮಸ್ಥಾನ, ಅಲ್ಲಿ ವಿರುದ್ಧವಾದ ಫಲ ಶುಕ್ರ ಕೊಡಲಿದ್ದಾನೆ.
ಶುಕ್ರನು ತನ್ನ ಒಂದು ಯಾವ ಗೋಚಾರದಲ್ಲಿರ್ತಾನೆ ಅಲ್ಲಿಂದ 6, 7, 10 ಈ 3 ಸ್ಥಾನಗಳಲ್ಲಿ ವಿರುದ್ಧ ಫಲವನ್ನು ಕೊಡ್ತಾನೆ. ನಿಮ್ಮ ರಾಶಿಯು 10ನೇ ಸ್ಥಾನದ ಕರ್ಮಸ್ಥಾನದಲ್ಲಿರುವ ಕಾರಣ ನಿಮಗೆ ಕನ್ಯಾದವರಿಗೆ ಸ್ವಲ್ಪ ಸಂಕಷ್ಟ ಫಲ ಅಥವಾ ವಿರುದ್ಧ ಫಲಗಳು ವ್ಯಕ್ತ ಆಗ್ಬೋದು. ಹಾಗಾಗಿ ನಿಮ್ಮ ಒಂದು ಏನಾದ್ರು ವ್ಯಾಪಾರ, ವೃತ್ತಿ, ಉದ್ಯೋಗ, ಶಿಕ್ಷಣ ಅದರಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದಿರಬೇಕು. ಅಲ್ಲಿ ಮೇಲಾಧಿಕಾರಿಗಳ ಕಿರುಕುಳ, ಮೇಲಾಧಿಕಾರಿಗಳಿಂದ ಆರೋಪಗಳು ಬರುವಂಥದ್ದು, ನಿಮ್ಮ ಮೇಲೆ ವ್ರತ ಆರೋಪ ಅಥವಾ ಏನಾದರೂ ನೀವು ಮಾಡದೇ ಇರತಕ್ಕಂಥ ನಿಮ್ಮ ಕೆಲಸದ ಅಪವಾದಗಳು ನಿಮ್ಮ ಮೇಲೆ ಬರುವಂಥದ್ದೆಲ್ಲ ಇರುತ್ತೆ. ಜೊತೆಗೆ ಉದ್ಯೋಗ, ಶಿಕ್ಷಣ ಅಥವಾ ವೃತ್ತಿ, ವ್ಯಾಪಾರದಲ್ಲಿ ಸ್ವಲ್ಪ ಹಿನ್ನಡೆ ಅಥವಾ ನಿಧಾನಗತಿ ಫಲ ಆಗುವಂಥದ್ದು, ಸರ್ಕಾರ ಮೂಲ, ಕೋರ್ಟ್ ಕಚೇರಿ ಮೂಲಕ ಕೆಲಸ ಕಾರ್ಯ ಸ್ವಲ್ಪ ನಿಧಾನ ಆಗುವಂಥದ್ದು, ಅಥವಾ ಸರ್ಕಾರದಿಂದ ಅಥವಾ ಇನ್ನಿತರ ಇಲಾಖೆಗಳಿಂದ ನಿಮಗೆ ನೋಟಿಸು, ದಂಡನೆ, ಪೆನಾಲ್ಟಿಗಳು ಬರುವಂಥದ್ದಾಗಿರುತ್ತೆ. ಇನ್ನು ಉದ್ಯೋಗದ ಪ್ರಯತ್ನದವರಿಗೆ ಉದ್ಯೋಗದಲ್ಲಿ ಸ್ವಲ್ಪ ಉದ್ಯೋಗ ಸಿಗುವಂಥದ್ದು ಹಿನ್ನಡೆ ಅಥವಾ ವಿಳಂಬಗಳು ಆಗುವಂಥದ್ದು, ಮನಸ್ಸಲ್ಲಿ ಚಿಂತೆ ಹೆಚ್ಚಳ ಆಗುತ್ತೆ. ಜೊತೆಗೆ ಜೀರ್ಣಕ್ರಿಯೆ, ಹೊಟ್ಟೆ ನೋವಿಗೆ ಸಂಬಂಧಪಟ್ಟ ಸಮಸ್ಯೆಗಳು, ಇನ್ನು ಕೆಲವರಿಗೆ ಆಸಿಡಿಟಿ ಸಮಸ್ಯೆಗಳು ಹೆಚ್ಚಳಾಗುವಂಥದ್ದು. ಈ ರೀತಿ ಒಂದಲ್ಲ ಒಂದು ನಿಮಗೆ ವೈಯಕ್ತಿಕ ಜೀವನದ ಮೇಲೆ, ಈ ತನುಮನ ಧನದ ಮೇಲೆ ಅಡ್ಡ ಪರಿಣಾಮ ಈ ಶುಕ್ರನ ಅದು ಗೋಚಾರ ನಿಮಗೆ ಬೀರ್ಬೋದಾಗಿದೆ, ಮಿಥುನದ ಗೋಚಾರ. ಹಾಗಾಗಿ ಆ ಬಗ್ಗೆ ಸ್ವಲ್ಪ ಎಚ್ಚರವನ್ನು ಗಮನಿಸಬೇಕು. ಮನಸ್ಸಲ್ಲಿ ಚಿಂತೆ, ಆತಂಕ, ಭಯನೂ ಹೆಚ್ಚಳಾಗ್ಬೋದು. ಕೊನೆಗೆ ಹೇಳ್ತಕ್ಕಂಥ ಈ ಶುಕ್ರನಿಗೆ ಸಂಬಂಧಿಸಿದ ಶ್ಲೋಕ, ಪ್ರಾರ್ಥನೆ, ಪರಿಹಾರಗಳನ್ನು ನೀವು ಮಾಡಬೇಕಾಗುತ್ತೆ ಕನ್ಯಾದವರು. ಇನ್ನು ತುಲಾರಾಶಿಗೆ ಭಾಗ್ಯಸ್ಥಾನ ನವಮದಲ್ಲಿ, ನಿಮ್ಮ ರಾಶಿಯಿಂದ 9ನೇ ಮನೆಯಲ್ಲಾಗಿರುವಂತಹ ಶುಕ್ರನು ಜಯ, ಸುಖ, ಲಾಭವನ್ನು, ಯಶಸ್ಸನ್ನು ಕೊಳ್ಳಿದ್ದಾನೆ. ಅನೇಕ ರೀತಿಯ ಸೌಭಾಗ್ಯದ ವಿಚಾರಗಳನ್ನು ನಿಮಗೆ ವೃದ್ಧಿ ಮಾಡಲಿಕ್ಕೆ ಅವಕಾಶ. ಹಣಕಾಸು, ವ್ಯಾಪಾರ, ಉದ್ಯಮ ಎಲ್ಲ ಚಟುವಟಿಕೆ ಚೆನ್ನಾಗಿ ನಡೀತಾ ಹೋಗುತ್ತೆ. ವಸ್ತ್ರಾಭರಣ, ಚಿನ್ನ ಇತ್ಯಾದಿಗಳನ್ನು ಕೊಳ್ಳುವಂಥ ಅವಕಾಶ. ಶುಭ ಮಂಗಲ ಕಾರ್ಯಗಳ ಸಿದ್ಧತೆ ಮಾಡುವಂಥ ಅವಕಾಶ. ಜೊತೆಗೆ ನಿಮ್ಮ ವೃತ್ತಿ ಅಥವಾ ಉದ್ಯೋಗದಲ್ಲಿ ನಿಮಗೆ ಮಹತ್ತರವಾದ ಬಡ್ತಿ, ಪ್ರಮೋಷನ್ ಅಥವಾ ಹಣಕಾಸಿನ ಲಾಭಗಳೆಲ್ಲ ಸಿಗುವಂಥ ವಿಚಾರಗಳು ಬರ್ತವೆ. ಹಾಗಾಗಿ ಅದ್ಭುತವಾದ ಫಲವನ್ನು ವೃಶ್ಚಿಕ ಸದುಪಯೋಗಪಡಿಸಿಕೊಳ್ಳುವಂಥದ್ದು. ಆಸಕ್ತಿ ಉಳ್ಳಂಥವರು ಕೊನೆಗಳಿರ್ತಕ್ಕಂಥ ದೇವಿ ಶ್ಲೋಕ, ಶುಕ್ರನಿಗೆ ಸಂಬಂಧಿತ ಶ್ಲೋಕ ಇತ್ಯಾದಿಗಳನ್ನ ಹೇಳ್ಕೊಬೋದು. ಇನ್ನು ಧನುಸು ರಾಶಿಗೆ ಸಪ್ತಮ ಅಥವಾ 7ನೇ ಮನೆಯಲ್ಲಿ ಆಗುವಂಥ ಪರಿವರ್ತನೆ, ವಿರುದ್ಧ ಫಲವನ್ನು ಹೇಳಲ್ಪಟ್ಟಿವೆ. ನಿಮ್ಮ ರಾಶಿಗೆ ಹೇಳತಕ್ಕಂತಹ ಫಲದಲ್ಲಿ ಅನೇಕ ರೀತಿಯ ಅಡ್ಡ ಪರಿಣಾಮಗಳು ಧನುರಾಶಿಯವರಿಗೆ ಬರ್ಬೋದು. ದಾಂಪತ್ಯ ಕಲಹ, ಬಂಧು ಮಿತ್ರರಲ್ಲಿ ಕಲಹ, ಮಕ್ಕಳ ತಂದೆ ಕಲಹಗಳು, ಜೊತೆಗೆ ವೃತ್ತಿ ಜಾಗದಲ್ಲೂ ಮೇಲಧಿಕಾರಿ ಅಥವಾ ಸಹೋದ್ಯೋಗಿಗಳ ಜೊತೆಗೆ ಕಲಹವಾಗುವುದು ಹೆಚ್ಚಳಾಗುತ್ತೆ. ಜೊತೆಗೆ ಕಷ್ಟ ನಷ್ಟಗಳು ಹೆಚ್ಚಳಾಗಿ ಖರ್ಚುಗಳು ಅನಿಯಂತ್ರಿತವಾಗುವಂಥದ್ದು, ಯಾವುದೇ ರೀತಿಯ ವೃತ್ತಿ, ವ್ಯಾಪಾರ, ಉದ್ಯೋಗದಲ್ಲಿ ಅಡೆತಡೆಗಳು, ವಿಘ್ನಗಳು ಬರುವಂಥದ್ದು, ನಿಮ್ಮ ಹೆಸರಿಗೆ ಕಳಂಕ ಅಥವಾ ಮಸಿ ಬಳಿಯುವಂತಹ ಘಟನೆಗಳಾಗುವಂಥದ್ದು, ಮಿತ್ರರಾಗಿದ್ದರೂ ಶತ್ರುಗಳಾಗುವಂಥದ್ದು, ಮನೆಯಲ್ಲಿ ಸಹ ಒಂದು ಅನೇಕ ರೀತಿಯ ವಿಚಿತ್ರ ವಾತಾವರಣ, ಪತಿ ಪತ್ನಿಯರ ಮಧ್ಯೆ, ಬಂಧುಗಳ ಮಧ್ಯೆ, ತಂದೆ ಮಕ್ಕಳ ಮಧ್ಯೆ ಎಲ್ಲ ಹೆಚ್ಚಳಾಗ್ಬೋದು, ಕಲಹವಾಗುವುದು ಹೆಚ್ಚಳಾಗ್ಬೋದು. ಹಾಗಾಗಿ ಈ ಒಂದು ಧನುರಾಶಿಯವರಿಗೆ ಅಷ್ಟೇನೂ ಉತ್ತಮ ಫಲ ಇಲ್ಲ. ವಿಶೇಷವಾಗಿ ಕಲಹ, ವಾಗ್ವಾದ, ಚಿಂತೆ, ದಾಂಪತ್ಯವಾದ ಸಮಸ್ಯೆಗಳೆಲ್ಲ ಎದುರಾಗುವಂಥ ಕಾರಣ ನೀವು ಕೊನೆಗೆ ಹೇಳತಕ್ಕಂಥ ಈ ಶುಕ್ರನಿಗೆ ಸಂಬಂಧಿಸಿದ ದೇವತಾ ಶ್ಲೋಕ, ಪ್ರಾರ್ಥನೆ, ಪರಿಹಾರಗಳನ್ನು ಮಾಡಬೇಕಾಗತ್ತೆ ಧನುರಾಶಿಯವರು. ಇನ್ನು ಮಕರಕ್ಕೆ ನಿಮ್ಮ ರಾಶಿಯಿಂದ 6ನೇ ಮನೆ, ಆಗಲೇ ಹೇಳಿದ್ದೇನೆ, ಶುಕ್ರನು ತನ್ನ ಗೋಚಾರದಿಂದ 6, 7 ಮತ್ತು 10ರ ಸ್ಥಾನದಲ್ಲಿ ಸಂಕಷ್ಟ ಫಲ ಅನ್ನೋದು ವಿರುದ್ಧ ಫಲನ ಕೊಡ್ತಾನೆ. ಹಾಗಾಗಿ ಈ ಮಕರ ರಾಶಿಯವರಿಗೆ ಸ್ವಲ್ಪ ವಿರುದ್ಧ ಫಲ ಅಥವಾ ಸಂಕಷ್ಟ ಫಲ ವ್ಯಕ್ತವಾಗುತ್ತೆ. ಶತ್ರು ಪೀಡೆ ಹೆಚ್ಚಳಾಗುವಂಥದ್ದು, ನಷ್ಟ ಕಷ್ಟಗಳು ಹೆಚ್ಚಳಾಗುವಂಥದ್ದು, ಕಲಹವಾಗುವುದಗಳು ಹೆಚ್ಚಳಾಗುವಂಥದ್ದು, ಯಾವುದೇ ಪ್ರಯತ್ನದಲ್ಲಿ ವೈಫಲ್ಯಗಳು ಬರುವಂಥದ್ದು ಅಥವಾ ವಿಳಂಬವಾದ ಫಲಗಳು ವ್ಯಕ್ತವಾಗುವಂಥದ್ದು. ಇದಾಗ ಅಕಾಲದಲ್ಲಿ ದ್ರವ್ಯ ನಷ್ಟ, ಅಂದರೆ ನಿಮಗೆ ಅಕಾಲದಲ್ಲಿ ಬೇರೆ ಬೇರೆ ಕಾರಣಗಳಿಂದ ಅಲ್ಲಿ ಹಣ ಖರ್ಚಾಗುವಂಥದ್ದು, ಬೇರೆ ಈಗ ಉತ್ತಮವಾದ ಹೂಡಿಕೆ ಅಥವಾ ಉಳಿತಾಯ ಮಾಡಿದ ಹಣವನ್ನು ಬೇರೆ ಯಾವುದೇ ಉದ್ದೇಶಕ್ಕೆ ಖರ್ಚು ಮಾಡುವಂಥ ಪ್ರಮೇಯ ಎಲ್ಲ ಬರುತ್ತೆ. ಹಾಗಾಗಿ ಸ್ವಲ್ಪ ಎಚ್ಚರವನ್ನು ಗಮನಿಸಬೇಕು. ಕೊನೆಗೆ ಹೇಳ್ತಕ್ಕಂಥ ಶುಕ್ರನಿಗೆ ಸಂಬಂಧಿಸಿದ ಶ್ಲೋಕ, ಪ್ರಾರ್ಥನೆ ಹೇಳ್ಕೊಬೋದು ಮಕರದವರು. ಕುಂಭರಾಶಿಗೆ ಪಂಚಮದಲ್ಲಿ ಆಗುವಂಥ ಪರಿವರ್ತನೆ. ಪಂಚಮದಲ್ಲಿ ಶುಕ್ರನು ಕಾರ್ಯವನ್ನು, ಜಯವನ್ನು, ಯಶವನ್ನು, ಶುಭವನ್ನು, ಲಾಭವನ್ನು ಕೊಡ್ತಾನೆ. ಅಂದುಕೊಂಡಂತೆ ಕೆಲಸ ಕಾರ್ಯಗಳು ಆಗಲಿವೆ. ಇಂದು ನಿಮ್ಮ ಒಂದು ಮಕ್ಕಳ ಮೂಲಕ ನಿಮಗೆ ಏಳಿಗೆ ಆಗುವಂಥದ್ದಾಗಲಿ, ಸಂತಾನ ಅಪೇಕ್ಷೆಗೆ ಸಂತತಿ ಆಗುವಂಥ ಅವಕಾಶ ಈ ಕಾಲದಲ್ಲಿ ಕುಂಭರಾಶಿಯವರಿಗೆ ಬಂದಿದೆ. ವಿವಾಹ ಅಪೇಕ್ಷೆಗೆ ವಿವಾಹ ಅಪೇಕ್ಷೆ ಆಗುವಂಥದ್ದು, ವ್ಯಾಪಾರ ಉದ್ಯಮ ಚಟುವಟಿಕೆ ಮಾಡುವ ವ್ಯಾಪಾರ ಉದ್ಯಮದಲ್ಲಿ ಪ್ರಗತಿ ಆಗಲಿದೆ. ಜೊತೆಗೆ ಈ ಯುವಕರು, ವಿದ್ಯಾರ್ಥಿಗಳು, ಸಾಧಕರು ಅವರೇನು ಪ್ರಯತ್ನ ಮಾಡ್ತಾರೋ ಅವರ ಸಾಧನೆಗೆ, ಪ್ರತಿಭೆಗೆ ಉತ್ತಮ ಪುರಸ್ಕಾರ ಅಥವಾ ಬಹುಮಾನ ಅಥವಾ ಅವರ ಅಪೇಕ್ಷೆ ಪಟ್ಟಂಥ ಸ್ಥಾನಮಾನ, ಸೀಟುಗಳೆಲ್ಲ ಸಿಗಲಿವೆ. ಹಾಗಾಗಿ ಕುಂಭರಾಶಿಯ ಎಲ್ಲ ವರ್ಗದವರಿಗೆ ತನುಮನ ಧನದ ಮೇಲೆ ವಿಶೇಷವಾಗಿ ಶುಕ್ರನ ಉತ್ತಮ ಪರಿಣಾಮ ಕೆಲಸ ಮಾಡುತ್ತೆ. ಇದನ್ನು ಚೆನ್ನಾಗಿ ಸದುಪಯೋಗ ಪಡಿಸಿಕೊಳ್ಳುವಂಥದ್ದು ಕುಂಭರಾಶಿಯವರು. ಕೊನೆಯದಾಗಿ ಮೀನರಾಶಿಗೆ ನಿಮ್ಮ ರಾಶಿಯಿಂದ ಚತುರ್ಥ ಅಥವಾ 4ನೇ ಸ್ಥಾನದಲ್ಲಿ ಆಗುವಂಥ ಪರಿವರ್ತನೆ. ಚತುರ್ಥದಲ್ಲಿ ಶುಕ್ರನು ಲಾಭ, ಸುಖ, ಜಯವನ್ನು ಕೊಂಡಿದ್ದಾನೆ. ವಿರುದ್ಧ ಲಿಂಗದವರಿಂದ ನಿಮಗೆ ಆಕರ್ಷಣೆ ಹಾಗೂ ವಿರುದ್ಧ ಲಿಂಗದವರಿಂದ ನಿಮಗೆ ಪ್ರಶಂಸೆ, ಕೊಡುಗೆಗಳು, ವಿವಾಹ ಅಪೇಕ್ಷೆ ಆಗುವಂಥದ್ದು, ಭೂಮಿ ಮನೆ ಕೊಳ್ಳುವಂಥ ಅಪೇಕ್ಷೆಗೆ ಅಂತ ಕೊಳ್ಳುವಂಥ ಅವಕಾಶಗಳು ಬರುವಂಥದ್ದು, ವ್ಯಾಪಾರ ವೃತ್ತಿ ಉದ್ಯೋಗ ಎಲ್ಲ ಚೆನ್ನಾಗಿ ಆಗುವಂಥದ್ದು. ಸಾಡೆಸಾತಿಯ ಪರ್ವದಲ್ಲಿದ್ದರೂ ಸಹಿತ ಈ ಶುಕ್ರನ ಗೋಚಾರದ ತಾತ್ಕಾಲಿಕ ಅವಧಿ ಅಂದರೆ ಮೇ 14ರಿಂದ ಜೂನ್ 8ರವರೆಗೆ 25 ದಿನಗಳು ನಿಮಗೆ ಅನೇಕ ರೀತಿಯ ಲಾಭ, ಸುಖ, ಜಯ, ಯಶಸ್ಸನ್ನು ಕೊಳ್ಳದೆ 6 ದಿನ ದೀರ್ಘಕಾಲದ ಕನಸುಗಳು ನನಸಾಗುವಂಥ ಸಾಧ್ಯತೆ ಬರಲಿದೆ. ಇನ್ನು ವಿರುದ್ಧ ಲಿಂಗದಿಂದ ಪರಸ್ಪರ ಲಾಭಗಳು ಮೀನರಾಶಿಯವರಿಗೆ, ವಿರುದ್ಧ ಲಿಂಗ ಅಂದರೆ ಸ್ತ್ರೀಯರಿಗೆ ಪುರುಷರಿಂದ, ಪುರುಷರಿಗೆ ಸ್ತ್ರೀಯರಿಂದ ಪರಸ್ಪರ ಲಾಭದಾಯಕವಾದ ವಿಚಾರಗಳು ಈಗ ನಿಮಗೆ ಬೆಳಕಿಗೆ ಬರಲಿವೆ ಮೀನರಾಶಿಯವರಿಗೆ. ಇವೆಲ್ಲವೂ ಶುಕ್ರನ ಮಿಥುನ ಗೋಚಾರ. ಇದೇ ಮೇ 14ರಿಂದ ಜೂನ್ 8ರವರೆಗೆ ನಾನು ವಿಶ್ಲೇಷಣೆಯನ್ನು ಮಾಡಲಿದ್ದೇನೆ.
ಮಿಥುನದಲ್ಲಿರತಕ್ಕಂತಹ ಶುಕ್ರನು ಜಗತ್ತಿನಾದ್ಯಂತ ಉತ್ತಮ ಫಲವನ್ನು ಕೊಡ್ತಾನೆ, ಜೊತೆಗೆ ಹಲವಾರು ರಾಶಿಗಳಿಗೆ ಅದ್ಭುತವಾದ ಉತ್ತಮ ಫಲವನ್ನು ಕೊಡಲಿದ್ದಾನೆ. ಅದನ್ನು ನೀವು ವೀಕ್ಷಿಸಿದರೆ ಧನ್ಯವಾದಗಳು. ಇನ್ನು ಈ ಸಂಕಷ್ಟ ಅಥವಾ ಮಿಶ್ರ ಫಲಗಳಿದ್ದರೂ ಯಾವ ದೋಷ ಪರಿಹಾರ ಮಾಡ್ಬೋದು ಅಂದರೆ, ವಿಶೇಷವಾಗಿ ತಾಯಿ ಮಹಾಲಕ್ಷ್ಮಿಯನ್ನು ಶುಕ್ರನಿಗೆ ಸಂಬಂಧಪಟ್ಟ ಅಧಿದೇವತೆ ಅಂತ ಪರಿಗಣಿಸಲಾಗುತ್ತವೆ. ಹಾಗಾಗಿ ಭೃಗುಪುತ್ರಿ ಎಂದು ಸಹ ಕರೀತಾರೆ. ಈ ಶುಕ್ರ ಗ್ರಹವನ್ನು ಭರ್ಗು ಅಥವಾ ಭಾರ್ಗವ ಸಂಜ್ಞೆಯಾಗಿ ಕರೀತಾರೆ. ಯಾಕಂದರೆ ಇದು ಭಾರ್ಗವ ಅಥವಾ ಭೃಗು ಕುಲಕ್ಕೆ ಸಂಕೇತವಾದಂತಹ ಗ್ರಹ ಆಗಿರುತ್ತೆ. ಹಾಗಾಗಿ ಇಲ್ಲಿ ವಿಶೇಷವಾಗಿ ತಾಯಿ ಮಹಾಲಕ್ಷ್ಮಿಯ ಭಕ್ತಿ, ಮಹಾಲಕ್ಷ್ಮಿಯ ಸ್ತೋತ್ರ, ಮಹಾಲಕ್ಷ್ಮಿಯ ಅಷ್ಟಕ ಸ್ತೋತ್ರ, ಮಹಾಲಕ್ಷ್ಮಿಯ ಅಷ್ಟೋತ್ತರ ಶತನಾಮ. ಅಷ್ಟೋತ್ತರ ಶತ ಅಂದರೆ 108 ನಾಮಗಳು. ಅಷ್ಟಕ ಅಂದರೆ 8 ಶ್ಲೋಕಗಳಿರುವಂಥ ಮಹಾಲಕ್ಷ್ಮಿ ಅಷ್ಟಕ. ನಮಸ್ತೆಸ್ತು ಮಹಾಮಾಯೆ ಶ್ರೀಪೀಠೇಶ್ವರ ಪೂಜಿತೆ ಶಂಖಚಕ್ರ ಗದಾ ಹಸ್ತೆ ಮಹಾಲಕ್ಷ್ಮಿ ನಮೋಸ್ತುತೆ ಎಂಬುದು ಮೊದಲನೇ ಶ್ಲೋಕ. ಇಂಥ 7 ಶ್ಲೋಕ ಇರ್ತವೆ. ಹಾಗೆ ಮೊದಲನೇ ಶ್ಲೋಕವನ್ನಾಗಲಿ ಅಥವಾ ಒಟ್ಟು 8 ಶ್ಲೋಕಗಳನ್ನು ಮಹಾಲಕ್ಷ್ಮಿ ಅಷ್ಟಕವನ್ನು ಪಠನೆ ಮಾಡೋದ್ರಿಂದ ನಿಮಗೆ ಶುಕ್ರನ ಒಲಮೆ ಆಗುತ್ತೆ. ಶುಕ್ರವಾರದಂದು ಮಹಾಲಕ್ಷ್ಮಿ ದೇವರುಗಳ ಸಂದರ್ಶನ. ಮಹಾಲಕ್ಷ್ಮಿ ಇಲ್ಲದೆ ಹೋದ ಪಕ್ಷದಲ್ಲಿ ಯಾವುದೇ ರೀತಿಯ ಅಮ್ಮನವರು ಅಥವಾ ದೇವಿಯ ದೇವಾಲಯಗಳನ್ನು ಅಥವಾ ಕುಲ ದೇವಿಯ ದೇವರುಗಳನ್ನು ಸಂದರ್ಶನ ಮಾಡೋದು, ಯಾವುದೇ ರೀತಿಯ ದೇವಿಯ ಶ್ಲೋಕ, ಸ್ತೋತ್ರ, ಪ್ರಾರ್ಥನೆಗಳನ್ನು ಸಹ ನೀವು ಹೇಳಿಕೊಳ್ಳೋದ್ರಿಂದ ನಿಮಗೆ ಶುಕ್ರನ ಒಲಮೆ ಜೊತೆಗೆ ತಾಯಿ ಮಹಾಲಕ್ಷ್ಮಿ ಅನುಗ್ರಹ ಆಗುತ್ತೆ. ಅದೇ ರೀತಿ ಈ ಶುಕ್ರನಿಗೆ ಸಂಬಂಧಿತವಾದ ಹಿಮಕುಂದ ಮೃಣಾಲಾಭಂ ದೈತ್ಯಾನಂ ಪರಮಗುರುಂ ಸರ್ವಶಾಸ್ತ್ರ ಪ್ರವಕ್ತಾರಂ ಭಾರ್ಗವಂ ಪ್ರಣಮಾಮ್ಯಹಂ. ಹಿಮಕುಂದ ಮೃಣಾಲಾಭಂ ದೈತ್ಯಾನಾಂ ಪರಮಂ ಗುರುಂ ಸರ್ವಶಾಸ್ತ್ರ ಪ್ರವಕ್ತಾರಂ ಭಾರ್ಗವಂ ಪ್ರಣಮಾಮ್ಯಹಂ ಎಂಬುದು ಜನಪ್ರಿಯವಾದ ಈ ಶುಕ್ರನಿಗೆ ಸಂಬಂಧಿತವಾದ ವೇದವ್ಯಾಸರಿಂದ ರಚಿತವಾದಂಥ ನವಗ್ರಹದ ಶ್ಲೋಕ. ಹಾಗೆ ಈ ಒಂದು ಶ್ಲೋಕವನ್ನು ಪಠನೆ ಮಾಡೋದ್ರಿಂದ ಶುಕ್ರನ ಒಲಮೆ ಆಗುತ್ತೆ. ಇನ್ನು ಪೀಡಾಪರಿಹಾರ ಶ್ಲೋಕವಾಗಿ ದೈತ್ಯಮಂತ್ರಿ ಗುರುಸ್ತೇಷಾಂ ಪ್ರಾಣದಶ್ಚ ಮಹಾಮತಿ ಪ್ರಭುಸ್ತಾರ ಗ್ರಹಾಣಾಂಚ ಪೀಡಾಹಾರತು ಮೇ ಭೃಗು ಅಂತ ಅಲ್ಲಿ ಭೃಗು ಸಂಜ್ಞೆಯಾಗಿ ಶುಕ್ರನ ಬೇಡಿಕೊಳ್ಳುವಂಥದ್ದು. ಆತನು ದೈತ್ಯ ಮಂತ್ರಿನೂ ಹೌದು, ಗುರುವೂ ಹೌದು, ಜಗಸ್ತೇಷ ಅಂತ ಹೇಳ್ತಾರೆ. ಹಾಗಾಗಿ ಅವನಿಗೆ ವಿಶೇಷವಾಗಿ ಆ ಒಂದು ದೈತ್ಯರ ಮಂತ್ರಿ ಜೊತೆಗೆ ಗುರುಸ್ಥಾನವನ್ನು ಕೊಟ್ಟಿರುವಂಥದ್ದು ಶುಕ್ರನೇ ನನ್ನ ಒಂದು ದೋಷವನ್ನು, ಪೀಡೆಯನ್ನು ಪರಿಹಾರ ಮಾಡಿ ನನಗೆ ಉತ್ತಮ ಫಲವನ್ನು ಕೊಡೋದು ಆ ಪೀಡಾ ಪರಿಹಾರ ಶ್ಲೋಕದಿಂದ ವ್ಯಕ್ತವಾಗುತ್ತೆ. ಅದನ್ನು ಸಹ ಪಠನೆ ಮಾಡ್ಬೋದು. 6 ಅನ್ನೋದು ಶುಕ್ರನ ಒಂದು ಸಾಂಕೇತಿಕವಾದ ಸಂಖ್ಯೆ. ಹಾಗೆ 6 ಬಾರಿ ಇದೇ ಶ್ಲೋಕವನ್ನು ಪಠನೆ ಮಾಡುತ್ತದೆ. ಅದೇ ರೀತಿ ಈ ದೇವತಾ ಶ್ಲೋಕ, ದೇವಿಯ ಶ್ಲೋಕವನ್ನು ಪಠನೆ ಮಾಡೋದ್ರ ಜೊತೆಗೆ ದಾನ ಮಾರ್ಗ, ಧರ್ಮ ಮಾರ್ಗದ ಆಸಕ್ತಿ ಉಳ್ಳಂಥವ್ರು ವಿಶೇಷವಾಗಿ ಶುಕ್ರನಿಗೆ ಸಂಬಂಧಿಸಿದ ಅವರೆಕಾಳು ಅಥವಾ ಅವರೇ ಬೇಳೆ ಧಾನ್ಯವನ್ನು ದಾನವಾಗಿ ಕೊಡುವಂಥದ್ದು. ಹಸಿಯಾಗಿನೋ ಅಥವಾ ಒಣಗಿದ ಅವರೆಕಾಳನ್ನು ದಾನವಾಗಿ ಕೊಡ್ಬೋದು. ಅಥವಾ ಅವರೇ ಜಾತಿಯ ಇನ್ನಿತರವಾದ ಬೀನ್ಸ್, ರಾಜ್ಮಾ ಮುಂತಾದ ಧಾನ್ಯಗಳನ್ನು ಸಹ, ಅವರೇ ಜಾತಿಯ ಅಲಸಂದೆ ಬೀಜ ಇತ್ಯಾದಿಗಳನ್ನು ಸಹ ನೀವು ದಾನವಾಗಿ ಕೊಡುವಂಥದ್ದು. ಅಥವಾ ಅಂಥ ಉತ್ಪನ್ನಗಳನ್ನು ನೀವು ಅಲ್ಲಿ ಸಿದ್ಧತೆ ಮಾಡಿ ಆಸಕ್ತರಿಗೆ, ಬಡಬಗ್ಗರಿಗೆ ದಾನ ಧರ್ಮವನ್ನು ಮಾಡುವಂಥದ್ದು. ಹಾಗೆಯೇ ಸ್ತ್ರೀ ವರ್ಗವನ್ನು ಈ ಶುಕ್ರ ಗ್ರಹದೊಂದಿಗೆ ಸಂಕೇತ ಮಾಡ್ತಾರೆ. ಸ್ತ್ರೀ ವರ್ಗವನ್ನು ತಾಯಿ ಮಹಾಲಕ್ಷ್ಮಿಯೊಂದಿಗೆ ಸಂಕೇತ ಮಾಡ್ತಾರೆ. ಯಾಕಂದರೆ ಪ್ರತಿಯೊಂದು ಇರತಕ್ಕಂಥ ಮನೆ ಇರತಕ್ಕಂತಹ ನಿಮ್ಮ ತಾಯಿನೋ, ನಿಮ್ಮ ಸಹೋದರನೋ, ನಿಮ್ಮ ಅತ್ತೆನೋ, ನಿಮ್ಮ ಮಗಳು ಇರ್ಬೋದು, ಹಾಗಾಗಿ ನಿಮ್ಮ ಸೊಸೆನೋ ಇರ್ಬೋದು, ಅವರೆಲ್ಲರೂ ಲಕ್ಷ್ಮೀ ಸ್ವರೂಪರು. ಹಾಗಾಗಿ ತಾಯಿ ಮಹಾಲಕ್ಷ್ಮಿಯನ್ನು ಶುಕ್ರ ಗ್ರಹದೊಂದಿಗೆ ನಂಟು ಸಂಕೇತವಾಗಿ ಸೇವಿಸುವಾಗ ಮನೆಯಲ್ಲಿರತಕ್ಕಂಥ ಸ್ತ್ರೀ ವರ್ಗವನ್ನು ಪ್ರಸನ್ನವಾಗಿಡುವಂಥದ್ದು, ಅವರ ಅವಶ್ಯಕತೆಗಳನ್ನು ಪೂರೈಸುವುದು, ಅವರ ಇಷ್ಟಪಡುವಂಥ ವಸ್ತುಗಳನ್ನು, ಶೃಂಗಾರ ಸಾಮಗ್ರಿ, ಹೂವು ಅಥವಾ ಹಣ್ಣು ಅಥವಾ ಸಿಹಿ ತಿನಿಸು ಅಥವಾ ವಸ್ತ್ರ, ಆಭರಣ ಇತ್ಯಾದಿಗಳನ್ನು ಸ್ತ್ರೀ ವರ್ಗಕ್ಕೆ, ನಿಮ್ಮಲ್ಲಿ ಮನೆಯಿರ್ತಕ್ಕಂಥ ಸ್ತ್ರೀ ವರ್ಗಕ್ಕೆ ಕೊಡುವಂಥದ್ದು. ಅವರಲ್ಲಿ ಯಾವುದೇ ರೀತಿಯ ವಾಗ್ವಾದ, ಕಲಹ ಇತ್ಯಾದಿಗಳನ್ನು ಮಾಡದೆ ಅವರನ್ನು ಪ್ರಸನ್ನವಾಗಿ ಇಡುವುದರಿಂದ ಲಕ್ಷ್ಮೀ ಪ್ರಸನ್ನಳಾಗ್ತಾಳೆ ಎಂಬುದು ನಮ್ಮ ಒಂದು ಧರ್ಮದಲ್ಲಿ ಕಂಡು ಬಂದಿದೆ. ಹಾಗೆ ಎತ್ರ ನಾರಿಯಂತೂ ಪೂಜಂತೆ ರಮಸ್ತೆ ತತ್ರ ದೇವತಾ ಅಂತ ಹೇಳ್ತಾರೆ. ಹಾಗಾಗಿ ಆ ನಾರಿ ಕುಲವನ್ನು ಸಹ ಗೌರವಿಸುವಂಥದ್ದು ಅಥವಾ ಅವರಿಗೆ ಇಷ್ಟಾರ್ಥಗಳನ್ನು ನಮ್ಮಿಂದ ಸಹಾಯ ಮಾಡುವಂಥದ್ದು, ಇವೆಲ್ಲವೂ ಶುಕ್ರನಿಗೆ ಸಂಬಂಧಿತವಾದ ಶುಭ ಫಲವನ್ನು ಕೊಡಲಿಕ್ಕೆ ಸಾಧ್ಯತೆ ಆಗುತ್ತೆ. ಹಾಗಾಗಿ ಈ ಶುಕ್ರನ ಮಿಥುನ ಗೋಚರ ಮೇ 14ರಿಂದ ಜೂನ್ 8ರವರೆಗೆ ಸಮಸ್ತ ಜಗಕ್ಕೆ ಆಯುಷ್ಯ, ಆರೋಗ್ಯ, ಶಕ್ತಿ, ಜಯ, ಲಾಭ ಇತ್ಯಾದಿಗಳ ಸುಖಗಳನ್ನು ತಂದುಕೊಡಲಿ. ವಾಹಿನಿಯನ್ನು ನಿರಂತರ ಪ್ರೋತ್ಸಾಹಕ್ಕೆ ಧನ್ಯವಾದಗಳು. ಮುಂದೆ ಪ್ರೋತ್ಸಾಹ ಸಿಗ್ತಾ ಇರಲಿ. ಸರ್ವೇಶಾನಾಂ ಸನ್ಮಂಗಳಾನಿ ಭವಂತು.